ಅದಾಗಲೇಬಾರ್ದು. ಮುಂದೆ ಬಂದಿದ್ರ ಬಗ್ಗೆ ಒಂದು ಅಟ್ಲೀಸ್ಟ್ ಒಂದು ಕಮೆಂಟ್ ಕೊಡ್ತಿಲ್ಲ ಅಂತ. ಈಗ ಅವ್ರು ಫ್ಯಾನ್ ಫಾಲೋವರ್ಸ್ ಒಂದು ಮಾಡ್ತಿದ್ರೆ ಅವ್ರವ್ರೇನೋ ಗೊತ್ತಿಲ್ಲ, ಇವರಾದ್ರೂ ಅಟ್ಲೀಸ್ಟ್ ಇಂಡಸ್ಟ್ರಿ ಮರ್ಯಾದೆ ಉಳಿಸ್ಕೋಬೋದಿತ್ತೇನೋ ಗೌರವನ ಅಂತ. ಮಾಡಬೇಡ್ರಪ್ಪ, ನಮ್ದೇನಿದ್ರೆ ನಾವು ಬಗೆಹರಿಸ್ಕೊಂತೀವಿ, ನಮ್ದದು ಬಿಟ್ಬಿಟ್ಟು ನೀವು ಬನ್ನಿ ಸಿನಿಮಾ ನೋಡಿ ಇಂಡಸ್ಟ್ರಿ ಬೆಳೆಸಿ ಅಂತ ಹೇಳ್ಬೋದಿತ್ತೇನೋ ಅಂತ. ಪ್ರತಿಯೊಬ್ಬರೂ ಕೂಡ ನಾವು ನಾಗರಿಕರು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ನಾವು ಮಾನವರು, ಆದಿ ಮಾನವರಲ್ಲ, ಮಾನವರು. ನಾವು ಗೆಡ್ಡೆ ಗೆಣಸು ತಿಂತಾ ಇಲ್ಲ, ಬಟ್ಟೆ ಹಾಕ್ಕೋತೀವಿ, ಬೆತ್ತಲೆ ಏನು ಓಡಾಡೋದಿಲ್ಲ. ಹಾಗಿರೋವಾಗ ನಾವು ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಹೇಗೆ ನಡ್ಕೊಳ್ಬೇಕು ಅನ್ನೋ ಪರಿಜ್ಞಾನ ಮೊದಲು ನಮಗಿರ್ಬೇಕಲ್ವಾ? ಅದನ್ನು ಯೋಚನೆ ಮಾಡಬೇಕು ಪ್ರತಿಯೊಬ್ಬರು ಕೂಡ. ಮೀರಿ ಹೋಗಿದೆ, ಬಟ್ ತಡಿಬೇಕು. ಇದನ್ನು ಯಾರು ತಡಿಬೇಕು ಅನ್ನೋದು ಇಲ್ಲಿ ಪ್ರಶ್ನೆ. ಇದು ತಡಿಬೇಕು. ಈಗ ನಾವು ಅನ್ಕೋತೀವಿ ಅವ್ರು ಯಾರೋ ಅವ್ರ ಕಡೆಯವ್ರು ಮಾಡ್ತಿದ್ದಾರೆ, ಇವ್ರ ಕಡೆಯವ್ರು ಮಾಡ್ತಿದ್ದಾರೆ, ಅದು ನಿಜನೋ ಸುಳ್ಳು ಅನ್ನೋದು ಗೊತ್ತಿಲ್ಲ. ಈಗ ದೂರ ಅದು ಆಗಬಾರ್ದು. ಇದು ಆಗೋಗ್ಬಿಟ್ಟಿದೆ. ಈಗ ತುಂಬ ಆಗೋಗ್ಬಿಟ್ಟಿದೆ. ವಾಣಿಜ್ಯ ಮಂಡಳಿ ಇದೆ, ಅದ್ರ ಬಗ್ಗೆ ಬೇರೆ ಏನು ನಿಲುವು ತಗೊಳುತ್ತೆ ನೋಡೋಣ. ಈಗ ಸಾಕಷ್ಟು ದೂರುಗಳು ಇಲಾಖೆಗೆ ಬಂದಿದೆ. ಕಮಿಷನರ್ ಅವರು ಇದ್ರ ಬಗ್ಗೆ ಏನು ಹೆಜ್ಜೆ ಇಡ್ತಾರೆ ನೋಡೋಣ, ಅವರೇನು ತೀರ್ಮಾನ ತಗೊಳ್ತಾರೆ ನೋಡೋಣ. ಇದನ್ನೆಲ್ಲ ತಡಿಬೇಕು, ಈ ಥರದ್ದೊಂದು ಪ್ರಕ್ರಿಯೆ ತಡಿಬೇಕು. ಜೊತೆಗೆ ಸರ್, ರಾಜ್ಕುಮಾರ್ ಇದ್ರು, ವಿಷ್ಣುವರ್ಧನ್ ಸರ್ ಇದ್ರು, ಅಂಬರೀಷ್ ಅವರು ಇದ್ರು. ಅವರಿದ್ದಾಗ ಈ ಥರದೊಂದು ಘಟನೆ ಆದಾಗ ಅಥವಾ ಪ್ರಾಬ್ಲಮ್ ಆದಾಗ ನಿಮ್ಮ ತಲೆ ಮೇಲೆ ಹೊಡೆದಂತ ಯಾರೋ ಒಂದು ಹೇಳೋವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಈ ಬಂದು ಇಲ್ಲಿ ನಾವು ಮಾತಾಡ್ತೀವಿ ಅಂತೇಳಿ. ಇವತ್ತು ಯಾರು ಕೂಡ ಜವಾಬ್ದಾರಿ ತಗೊತಾ ಇಲ್ಲ. ಕಲಾವಿದರು ಬರಬೇಕು ಅಂತ ಮುಂದೆ ಇಲ್ಲ, ಖಂಡಿತವಾಗ್ಲೂ ಉದ್ಯಮ ಇಂಥ ಸಂದರ್ಭದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಇದಕ್ಕೆ ಸರಿಯಾದಂಥ ಒಂದು ಮಾರ್ಗದರ್ಶನ ಕೊಡುವಂಥ ಒಂದು ವೇದಿಕೆ ನಿರ್ಮಾಣ ಆಗಬೇಕು. ಅದು ಸದ್ಯದಲ್ಲೇ ಆಗುತ್ತೆ. ಅದು ಯಾಕೆಂದ್ರೆ ನಿಲ್ಲಿಸಬೇಕು ಅದನ್ನು. ಸಿನಿಮಾ ಮತ್ತು ಎಸ್ ನಾರಾಯಣ ಅವರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶದಿಂದ ಯಾರೋ ಈ ಸ್ಟಾರ್ ನಟರು ಯಾರಿದ್ದಾರೋ ಅವ್ರ ಫ್ಯಾನ್ಸ್ ಏನಾರು ಮಾಡಿದ್ದಾರೆ ಅಂತೇಳಿ ತಾವೇನಾರು ಬಯಸ್ತೀರಾ? ಇಲ್ಲ, ನಾನು ಯಾರ ಬಗ್ಗೆನೂ ನನಗೆ ಅನುಮಾನ ಇಲ್ಲ. ಯಾಕೆಂದರೆ ಯಾವುದೇ ಕಲಾವಿದರ ಅಭಿಮಾನಿಗಳು ನನ್ನನ್ನು ಇವತ್ತಿನವರೆಗೂ ಟಾರ್ಗೆಟ್ ಮಾಡಿಲ್ಲ. ಯಾರು ಕೂಡ ನನ್ನ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಮಾಡಿಲ್ಲ. ಎಲ್ಲರ ಜೊತೆಯಲ್ಲೂ ಕೆಲಸ ಮಾಡಿದ್ದೀನಿ ನಾನು. ಬಟ್ ಇದು ಯಾರು ಮಾಡಿದ್ದಾರೆ ಅನ್ನೋದೇ ನಮಗೆ ಒಂಥರ ಕುತೂಹಲ. ಹಾಗಾಗಿ ನಾನು ಸಾಹೇಬ್ರಿಗೆ ದೂರು ಕೊಟ್ಟಿದ್ದೀನಿ, ಅವ್ರನ್ನ ಕಂಡು ಹಿಡಿಯೋಕ್ಕೆ ಹೇಳ್ತಾ ಇದ್ದೀನಿ. ಇಂಥ ಪ್ರಕ್ರಿಯೆಗಳನ್ನು ತಡಿಬೇಕು ಅಂತ ಹೇಳ್ತಾ ಇದ್ದೀನಿ ನಾನು.